ತುಮಕೂರಿನಲ್ಲಿ ಮಹಿಳಾ ಪಿಎಸ್ಐ ಮಂಗಳಮ್ಮ ನಾಪತ್ತೆಯಾಗಿದ್ದಾರೆ. ತುಮಕೂರು ಹೊಸ ಬಡಾವಣೆ ಠಾಣೆಗೆ ನಾಪತ್ತೆ ಆಗಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರು ದಾಖಲಾಗಿದೆ. ಪಿಎಸ್ಐ ಮಂಗಳಮ್ಮ ಪುತ್ರಿಯಿಂದ ಠಾಣೆಗೆ ಈಗ ದೂರನ್ನ ನೀಡಲಾಗಿದೆ. ನಮ್ಮಮ್ಮ ಕಾಣೆಯಾಗಿದ್ದಾರೆ ಅಂತ ದೂರು ಕೊಟ್ಟಿದ್ದಾರೆ. ಡಿವೈಎಸ್ಪಿ ಕಚೇರಿಯಲ್ಲಿ ಸಭೆ ಇದೆ ಅಂತ ಆ ಸಭೆಗೆ ಹೋಗಿದ್ರು ಮಂಗಳಮ್ಮ. ಆ ನಂತರದಲ್ಲಿ ಬಂದಿಲ್ಲ. ಸಭೆ ಬಳಿಕ ನಾಪತ್ತೆ ಆಗಿದ್ದಾರೆ ಅನ್ನುವಂತ ಮಾಹಿತಿ. ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಂಗಳಮ್ಮ ಮಗಳು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ದೂರು ದಾಖಲಾಗಿದೆ. ಪಿಎಸ್ಐ ಮಂಗಳಮ್ಮ ಕೌಟುಂಬಿಕ ಕಲಹ ಅಥವಾ ಮನನೊಂದು ಏನಾದರೂ ಮನೆ ಬಿಟ್ಟರು ಹೋದ್ರ ಅನ್ನುವಂಥ ಒಂದಷ್ಟು ಅನುಮಾನಗಳೀಗ ಸದ್ಯಕ್ಕೆ ಕಾಡ್ತಾ ಇರೋದು. ಪಿಎಸ್ಐ ನಾಪತ್ತೆ ಆಗಿದ್ದಾರೆ. ಒಂದು ಸಭೆ ಇದೆ, ಆ ಸಭೆಗೆ ಹೋಗಿ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ರು ಮನೆಯಲ್ಲಿ. ಆ ನಂತರದಲ್ಲಿ ವಾಪಸ್ ಬಂದಿಲ್ಲ ಅನ್ನೋ ಕಾರಣಕ್ಕೆ ಒಂದಷ್ಟು ಅನುಮಾನಗಳು ಮೂಡಿದೆ. ಆ ನಂತರದಲ್ಲಿ ಈಗ ದೂರು ಕೊಟ್ಟಿದ್ದಾರೆ ಮಗಳು ನಾಪತ್ತೆ ಆಗಿದ್ದಾರೆ ಅಂತ. ಹಾಗಾಗಿ ಪೊಲೀಸರು ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಿಎಸ್ಐ ಮಂಗಳಮ್ಮ ಅವರನ್ನ ಹುಡುಕಾಡುವಂಥ ಪ್ರಯತ್ನದಲ್ಲೂ ಕೂಡ ಸದ್ಯಕ್ಕಿದ್ದಾರೆ ಅನ್ನುವಂಥ ಮಾಹಿತಿ. ಆದರೆ ನಾಪತ್ತೆ ಆಗಿರೋದು ಯಾಕೆ ಅನ್ನುವಂಥ ಪ್ರಶ್ನೆ ಒಂದು ಕಡೆ, ಮತ್ತೊಂದು ಕಡೆಯಲ್ಲಿ ಏನಾದರೂ ಅನ್ನುವಂಥ ಪ್ರಶ್ನೆಯೂ ಕೂಡ ಇದೆ. ಹಲವು ಅನುಮಾನಗಳು ಕೂಡ ಇದೆ. ಕೌಟುಂಬಿಕ ಕಲಹ ಇತ್ತು, ಜೊತೆಗೆ ಏನಾದರೂ ಬೇಸರ ಆಗಿ ಮನೆ ಬಿಟ್ಟು ಹೋದ್ರಾ ಅನ್ನುವಂಥ ಒಂದಷ್ಟು ಅನುಮಾನಗಳು ಕೂಡ ಸದ್ಯಕ್ಕೀಗ ಕಾಡ್ತಾ ಇದೆ. ಪೊಲೀಸರಂತೂ ಈ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ. ಅದರ ಜೊತೆಯಲ್ಲಿ ತನಿಖೆಯನ್ನು ಕೂಡ ಈಗ ಕೈಗೊಂಡಿದ್ದಾರೆ. ತುಮಕೂರಿನಲ್ಲಿ ಮಹಿಳಾ ಪಿಎಸ್ಐ ಮಂಗಳಮ್ಮ ನಾಪತ್ತೆಯಾಗಿದ್ದಾರೆ. ತುಮಕೂರು ಹೊಸ ಬಡಾವಣೆ ಠಾಣೆಗೆ ನಾಪತ್ತೆ ಆಗಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರು ದಾಖಲಾಗಿದೆ. ಪಿಎಸ್ಐ ಮಂಗಳಮ್ಮ ಪುತ್ರಿಯಿಂದ ಠಾಣೆಗೆ ಈಗ ದೂರನ್ನ ನೀಡಲಾಗಿದೆ. ನಮ್ಮಮ್ಮ ಕಾಣೆಯಾಗಿದ್ದಾರೆ ಅಂತ ದೂರು ಕೊಟ್ಟಿದ್ದಾರೆ. ಡಿವೈಎಸ್ಪಿ ಕಚೇರಿಯಲ್ಲಿ ಸಭೆ ಇದೆ ಅಂತ ಆ ಸಭೆಗೆ ಹೋಗಿದ್ರು ಮಂಗಳಮ್ಮ. ಆ ನಂತರದಲ್ಲಿ ಬಂದಿಲ್ಲ. ಸಭೆ ಬಳಿಕ ನಾಪತ್ತೆ ಆಗಿದ್ದಾರೆ ಅನ್ನುವಂಥ ಮಾಹಿತಿ. ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಂಗಳಮ್ಮ ಮಗಳು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ದೂರು ದಾಖಲಾಗಿದೆ. ಪಿಎಸ್ಐ ಮಂಗಳಮ್ಮ ಕೌಟುಂಬಿಕ ಕಲಹ ಅಥವಾ ಮನನೊಂದು ಏನಾದರೂ ಮನೆ ಬಿಟ್ಟರು ಹೋದ್ರ ಅನ್ನುವಂಥ ಒಂದಷ್ಟು ಅನುಮಾನಗಳೀಗ ಸದ್ಯಕ್ಕೆ ಕಾಡ್ತಾ ಇರೋದು. ಪಿಎಸ್ಐ ನಾಪತ್ತೆ ಆಗಿದ್ದಾರೆ. ಒಂದು ಸಭೆ ಇದೆ, ಆ ಸಭೆಗೆ ಹೋಗಿ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ರು ಮನೆಯಲ್ಲಿ. ಆ ನಂತರದಲ್ಲಿ ವಾಪಸ್ ಬಂದಿಲ್ಲ ಅನ್ನೋ ಕಾರಣಕ್ಕೆ ಒಂದಷ್ಟು ಅನುಮಾನಗಳು ಮೂಡಿದೆ. ಆ ನಂತರದಲ್ಲಿ ಈಗ ದೂರು ಕೊಟ್ಟಿದ್ದಾರೆ ಮಗಳು ನಾಪತ್ತೆ ಆಗಿದ್ದಾರೆ ಅಂತ. ಹಾಗಾಗಿ ಪೊಲೀಸರು ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಿಎಸ್ಐ ಮಂಗಳಮ್ಮ ಅವರನ್ನ ಹುಡುಕಾಡುವಂಥ ಪ್ರಯತ್ನದಲ್ಲೂ ಕೂಡ ಸದ್ಯಕ್ಕಿದ್ದಾರೆ ಅನ್ನುವಂಥ ಮಾಹಿತಿ. ಆದರೆ ನಾಪತ್ತೆ ಆಗಿರೋದು ಯಾಕೆ ಅನ್ನುವಂಥ ಪ್ರಶ್ನೆ ಒಂದು ಕಡೆ, ಮತ್ತೊಂದು ಕಡೆಯಲ್ಲಿ ಏನಾದರೂ ಅನ್ನುವಂಥ ಪ್ರಶ್ನೆಯೂ ಕೂಡ ಇದೆ. ಹಲವು ಅನುಮಾನಗಳು ಕೂಡ ಇದೆ. ಕೌಟುಂಬಿಕ ಕಲಹ ಇತ್ತು, ಜೊತೆಗೆ ಏನಾದರೂ ಬೇಸರ ಆಗಿ ಮನೆ ಬಿಟ್ಟು ಹೋದ್ರಾ ಅನ್ನುವಂಥ ಒಂದಷ್ಟು ಅನುಮಾನಗಳು ಕೂಡ ಸದ್ಯಕ್ಕೀಗ ಕಾಡ್ತಾ ಇದೆ. ಪೊಲೀಸರಂತೂ ಈ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ. ಅದರ ಜೊತೆಯಲ್ಲಿ ತನಿಖೆಯನ್ನು ಕೂಡ ಈಗ ಕೈಗೊಂಡಿದ್ದಾರೆ. ತುಮಕೂರಿನಲ್ಲಿ ಮಹಿಳಾ ಪಿಎಸ್ಐ ಮಂಗಳಮ್ಮ ನಾಪತ್ತೆಯಾಗಿದ್ದಾರೆ. ತುಮಕೂರು ಹೊಸ ಬಡಾವಣೆ ಠಾಣೆಗೆ ನಾಪತ್ತೆ ಆಗಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರು ದಾಖಲಾಗಿದೆ. ಪಿಎಸ್ಐ ಮಂಗಳಮ್ಮ ಪುತ್ರಿಯಿಂದ ಠಾಣೆಗೆ ಈಗ ದೂರನ್ನ ನೀಡಲಾಗಿದೆ. ನಮ್ಮಮ್ಮ ಕಾಣೆಯಾಗಿದ್ದಾರೆ ಅಂತ ದೂರು ಕೊಟ್ಟಿದ್ದಾರೆ. ಡಿವೈಎಸ್ಪಿ ಕಚೇರಿಯಲ್ಲಿ ಸಭೆ ಇದೆ ಅಂತ ಆ ಸಭೆಗೆ ಹೋಗಿದ್ರು ಮಂಗಳಮ್ಮ. ಆ ನಂತರದಲ್ಲಿ ಬಂದಿಲ್ಲ. ಸಭೆ ಬಳಿಕ ನಾಪತ್ತೆ ಆಗಿದ್ದಾರೆ ಅನ್ನುವಂಥ ಮಾಹಿತಿ. ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಂಗಳಮ್ಮ ಮಗಳು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ದೂರು ದಾಖಲಾಗಿದೆ. ಪಿಎಸ್ಐ ಮಂಗಳಮ್ಮ ಕೌಟುಂಬಿಕ ಕಲಹ ಅಥವಾ ಮನನೊಂದು ಏನಾದರೂ ಮನೆ ಬಿಟ್ಟರು ಹೋದ್ರ ಅನ್ನುವಂಥ ಒಂದಷ್ಟು ಅನುಮಾನಗಳೀಗ ಸದ್ಯಕ್ಕೆ ಕಾಡ್ತಾ ಇರೋದು. ಪಿಎಸ್ಐ ನಾಪತ್ತೆ ಆಗಿದ್ದಾರೆ. ಒಂದು ಸಭೆ ಇದೆ, ಆ ಸಭೆಗೆ ಹೋಗಿ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ರು ಮನೆಯಲ್ಲಿ. ಆ ನಂತರದಲ್ಲಿ ವಾಪಸ್ ಬಂದಿಲ್ಲ ಅನ್ನೋ ಕಾರಣಕ್ಕೆ ಒಂದಷ್ಟು ಅನುಮಾನಗಳು ಮೂಡಿದೆ. ಆ ನಂತರದಲ್ಲಿ ಈಗ ದೂರು ಕೊಟ್ಟಿದ್ದಾರೆ ಮಗಳು ನಾಪತ್ತೆ ಆಗಿದ್ದಾರೆ ಅಂತ. ಹಾಗಾಗಿ ಪೊಲೀಸರು ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಿಎಸ್ಐ ಮಂಗಳಮ್ಮ ಅವರನ್ನ ಹುಡುಕಾಡುವಂಥ ಪ್ರಯತ್ನದಲ್ಲೂ ಕೂಡ ಸದ್ಯಕ್ಕಿದ್ದಾರೆ ಅನ್ನುವಂಥ ಮಾಹಿತಿ. ಆದರೆ ನಾಪತ್ತೆ ಆಗಿರೋದು ಯಾಕೆ ಅನ್ನುವಂಥ ಪ್ರಶ್ನೆ ಒಂದು ಕಡೆ, ಮತ್ತೊಂದು ಕಡೆಯಲ್ಲಿ ಏನಾದರೂ ಅನ್ನುವಂಥ ಪ್ರಶ್ನೆಯೂ ಕೂಡ ಇದೆ. ಹಲವು ಅನುಮಾನಗಳು ಕೂಡ ಇದೆ. ಕೌಟುಂಬಿಕ ಕಲಹ ಇತ್ತು, ಜೊತೆಗೆ ಏನಾದರೂ ಬೇಸರ ಆಗಿ ಮನೆ ಬಿಟ್ಟು ಹೋದ್ರಾ ಅನ್ನುವಂಥ ಒಂದಷ್ಟು ಅನುಮಾನಗಳು ಕೂಡ ಸದ್ಯಕ್ಕೀಗ ಕಾಡ್ತಾ ಇದೆ. ಪೊಲೀಸರಂತೂ ಈ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ. ಅದರ ಜೊತೆಯಲ್ಲಿ ತನಿಖೆಯನ್ನು ಕೂಡ ಈಗ ಕೈಗೊಂಡಿದ್ದಾರೆ. ತುಮಕೂರಿನಲ್ಲಿ ಮಹಿಳಾ ಪಿಎಸ್ಐ ಮಂಗಳಮ್ಮ ನಾಪತ್ತೆಯಾಗಿದ್ದಾರೆ. ತುಮಕೂರು ಹೊಸ ಬಡಾವಣೆ ಠಾಣೆಗೆ ನಾಪತ್ತೆ ಆಗಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರು ದಾಖಲಾಗಿದೆ. ಪಿಎಸ್ಐ ಮಂಗಳಮ್ಮ ಪುತ್ರಿಯಿಂದ ಠಾಣೆಗೆ ಈಗ ದೂರನ್ನ ನೀಡಲಾಗಿದೆ. ನಮ್ಮಮ್ಮ ಕಾಣೆಯಾಗಿದ್ದಾರೆ ಅಂತ ದೂರು ಕೊಟ್ಟಿದ್ದಾರೆ. ಡಿವೈಎಸ್ಪಿ ಕಚೇರಿಯಲ್ಲಿ
ಸಭೆ ಇದೆ ಅಂತ ಆ ಸಭೆಗೆ ಹೋಗಿದ್ರು ಮಂಗಳಮ್ಮ, ಆ ನಂತರದಲ್ಲಿ ಬಂದಿಲ್ಲ. ಸಭೆ ಬಳಿಕ ನಾಪತ್ತೆ ಆಗಿದ್ದಾರೆ ಅನ್ನುವಂಥ ಮಾಹಿತಿ. ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಂಗಳಮ್ಮ ಮಗಳು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ದೂರು ದಾಖಲಾಗಿದೆ. PSI ಮಂಗಳಮ್ಮ ಕೌಟುಂಬಿಕ ಕಲಹ ಅಥವಾ ಮನನೊಂದು ಏನಾದರೂ ಮನೆ ಬಿಟ್ಟರು ಹೋದ್ರಾ ಅನ್ನುವಂಥ ಒಂದಷ್ಟು ಅನುಮಾನಗಳೀಗ ಸದ್ಯಕ್ಕೆ ಕಾಡ್ತಾ ಇರೋದು. PSI ನಾಪತ್ತೆ ಆಗಿದ್ದಾರೆ. ಒಂದು ಸಭೆ ಇದೆ, ಆ ಸಭೆಗೆ ಹೋಗಿ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ರು ಮನೆಯಲ್ಲಿ. ಆ ನಂತರದಲ್ಲಿ ವಾಪಸ್ ಬಂದಿಲ್ಲ ಅನ್ನೋ ಕಾರಣಕ್ಕೆ ಒಂದಷ್ಟು ಅನುಮಾನಗಳು ಮೂಡಿದೆ. ಆ ನಂತರದಲ್ಲಿ ಈಗ ದೂರು ಕೊಟ್ಟಿದ್ದಾರೆ ಮಗಳು ನಾಪತ್ತೆ ಆಗಿದ್ದಾರೆ ಅಂತ. ಹಾಗಾಗಿ ಪೊಲೀಸರು ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ PSI ಅವರನ್ನ, ಮಂಗಳಮ್ಮ ಅವರನ್ನ ಹುಡುಕಾಡುವಂಥ ಪ್ರಯತ್ನದಲ್ಲೂ ಕೂಡ ಸದ್ಯಕ್ಕಿದ್ದಾರೆ ಅನ್ನುವಂಥ ಮಾಹಿತಿ. ಆದರೆ ನಾಪತ್ತೆ ಆಗಿರೋದು ಯಾಕೆ ಅನ್ನುವಂಥ ಪ್ರಶ್ನೆ ಒಂದು ಕಡೆ, ಮತ್ತೊಂದು ಕಡೆಯಲ್ಲಿ ಏನಾದರೂ ಅನ್ನುವಂಥ ಪ್ರಶ್ನೆಯೂ ಕೂಡ ಇದೆ. ಹಲವು ಅನುಮಾನಗಳು ಕೂಡ ಇದೆ. ಕೌಟುಂಬಿಕ ಕಲಹ ಇತ್ತು, ಜೊತೆಗೆ ಏನಾದರೂ ಬೇಸರ ಆಗಿ ಮನೆ ಬಿಟ್ಟು ಹೋದ್ರಾ ಅನ್ನುವಂಥ ಒಂದಷ್ಟು ಅನುಮಾನಗಳು ಕೂಡ ಸದ್ಯಕ್ಕೀಗ ಕಾಡ್ತಾ ಇದೆ. ಪೊಲೀಸರಂತೂ ಈ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ. ಅದರ ಜೊತೆಯಲ್ಲಿ ತನಿಖೆಯನ್ನು ಕೂಡ ಈಗ ಕೈಗೊಂಡಿದ್ದಾರೆ. ತುಮಕೂರಿನಲ್ಲಿ ಮಹಿಳಾ PSI ಮಂಗಳಮ್ಮ ನಾಪತ್ತೆಯಾಗಿದ್ದಾರೆ. ತುಮಕೂರು ಹೊಸ ಬಡಾವಣೆ ಠಾಣೆಗೆ ನಾಪತ್ತೆ ಆಗಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರು ದಾಖಲಾಗಿದೆ. PSI ಮಂಗಳಮ್ಮ ಪುತ್ರಿಯಿಂದ ಠಾಣೆಗೆ ಈಗ ದೂರನ್ನ ನೀಡಲಾಗಿದೆ. ನಮ್ಮಮ್ಮ ಕಾಣೆಯಾಗಿದ್ದಾರೆ ಅಂತ ದೂರು ಕೊಟ್ಟಿದ್ದಾರೆ. DYSP ಕಚೇರಿಯಲ್ಲಿ ಸಭೆ ಇದೆ ಅಂತ ಆ ಸಭೆಗೆ ಹೋಗಿದ್ರು ಮಂಗಳಮ್ಮ, ಆ ನಂತರದಲ್ಲಿ ಬಂದಿಲ್ಲ. ಸಭೆ ಬಳಿಕ ನಾಪತ್ತೆ ಆಗಿದ್ದಾರೆ ಅನ್ನುವಂಥ ಮಾಹಿತಿ. ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಂಗಳಮ್ಮ ಮಗಳು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ದೂರು ದಾಖಲಾಗಿದೆ. PSI ಮಂಗಳಮ್ಮ ಕೌಟುಂಬಿಕ ಕಲಹ ಅಥವಾ ಮನನೊಂದು ಏನಾದರೂ ಮನೆ ಬಿಟ್ಟರು ಹೋದ್ರಾ ಅನ್ನುವಂಥ ಒಂದಷ್ಟು ಅನುಮಾನಗಳೀಗ ಸದ್ಯಕ್ಕೆ ಕಾಡ್ತಾ ಇರೋದು. PSI ನಾಪತ್ತೆ ಆಗಿದ್ದಾರೆ. ಒಂದು ಸಭೆ ಇದೆ, ಆ ಸಭೆಗೆ ಹೋಗಿ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ರು ಮನೆಯಲ್ಲಿ. ಆ ನಂತರದಲ್ಲಿ ವಾಪಸ್ ಬಂದಿಲ್ಲ ಅನ್ನೋ ಕಾರಣಕ್ಕೆ ಒಂದಷ್ಟು ಅನುಮಾನಗಳು ಮೂಡಿದೆ. ಆ ನಂತರದಲ್ಲಿ ಈಗ ದೂರು ಕೊಟ್ಟಿದ್ದಾರೆ ಮಗಳು ನಾಪತ್ತೆ ಆಗಿದ್ದಾರೆ ಅಂತ. ಹಾಗಾಗಿ ಪೊಲೀಸರು ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ PSI ಅವರನ್ನ, ಮಂಗಳಮ್ಮ ಅವರನ್ನ ಹುಡುಕಾಡುವಂಥ ಪ್ರಯತ್ನದಲ್ಲೂ ಕೂಡ ಸದ್ಯಕ್ಕಿದ್ದಾರೆ ಅನ್ನುವಂಥ ಮಾಹಿತಿ. ಆದರೆ ನಾಪತ್ತೆ ಆಗಿರೋದು ಯಾಕೆ ಅನ್ನುವಂಥ ಪ್ರಶ್ನೆ ಒಂದು ಕಡೆ, ಮತ್ತೊಂದು ಕಡೆಯಲ್ಲಿ ಏನಾದರೂ ಅನ್ನುವಂಥ ಪ್ರಶ್ನೆಯೂ ಕೂಡ ಇದೆ. ಹಲವು ಅನುಮಾನಗಳು ಕೂಡ ಇದೆ. ಕೌಟುಂಬಿಕ ಕಲಹ ಇತ್ತು, ಜೊತೆಗೆ ಏನಾದರೂ ಬೇಸರ ಆಗಿ ಮನೆ ಬಿಟ್ಟು ಹೋದ್ರಾ ಅನ್ನುವಂಥ ಒಂದಷ್ಟು ಅನುಮಾನಗಳು ಕೂಡ ಸದ್ಯಕ್ಕೀಗ ಕಾಡ್ತಾ ಇದೆ. ಪೊಲೀಸರಂತೂ ಈ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ. ಅದರ ಜೊತೆಯಲ್ಲಿ ತನಿಖೆಯನ್ನು ಕೂಡ ಈಗ ಕೈಗೊಂಡಿದ್ದಾರೆ. ತುಮಕೂರಿನಲ್ಲಿ ಮಹಿಳಾ PSI ಮಂಗಳಮ್ಮ ನಾಪತ್ತೆಯಾಗಿದ್ದಾರೆ. ತುಮಕೂರು ಹೊಸ ಬಡಾವಣೆ ಠಾಣೆಗೆ ನಾಪತ್ತೆ ಆಗಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರು ದಾಖಲಾಗಿದೆ. PSI ಮಂಗಳಮ್ಮ ಪುತ್ರಿಯಿಂದ ಠಾಣೆಗೆ ಈಗ ದೂರನ್ನ ನೀಡಲಾಗಿದೆ. ನಮ್ಮಮ್ಮ ಕಾಣೆಯಾಗಿದ್ದಾರೆ ಅಂತ ದೂರು ಕೊಟ್ಟಿದ್ದಾರೆ. DYSP ಕಚೇರಿಯಲ್ಲಿ ಸಭೆ ಇದೆ ಅಂತ ಆ ಸಭೆಗೆ ಹೋಗಿದ್ರು ಮಂಗಳಮ್ಮ, ಆ ನಂತರದಲ್ಲಿ ಬಂದಿಲ್ಲ. ಸಭೆ ಬಳಿಕ ನಾಪತ್ತೆ ಆಗಿದ್ದಾರೆ ಅನ್ನುವಂಥ ಮಾಹಿತಿ. ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಂಗಳಮ್ಮ ಮಗಳು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ದೂರು ದಾಖಲಾಗಿದೆ. PSI ಮಂಗಳಮ್ಮ ಕೌಟುಂಬಿಕ ಕಲಹ ಅಥವಾ ಮನನೊಂದು ಏನಾದರೂ ಮನೆ ಬಿಟ್ಟರು ಹೋದ್ರಾ ಅನ್ನುವಂಥ ಒಂದಷ್ಟು ಅನುಮಾನಗಳೀಗ ಸದ್ಯಕ್ಕೆ ಕಾಡ್ತಾ ಇರೋದು. PSI ನಾಪತ್ತೆ ಆಗಿದ್ದಾರೆ. ಒಂದು ಸಭೆ ಇದೆ, ಆ ಸಭೆಗೆ ಹೋಗಿ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ರು ಮನೆಯಲ್ಲಿ. ಆ ನಂತರದಲ್ಲಿ ವಾಪಸ್ ಬಂದಿಲ್ಲ ಅನ್ನೋ ಕಾರಣಕ್ಕೆ ಒಂದಷ್ಟು ಅನುಮಾನಗಳು ಮೂಡಿದೆ. ಆ ನಂತರದಲ್ಲಿ ಈಗ ದೂರು ಕೊಟ್ಟಿದ್ದಾರೆ ಮಗಳು ನಾಪತ್ತೆ ಆಗಿದ್ದಾರೆ ಅಂತ. ಹಾಗಾಗಿ ಪೊಲೀಸರು ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ PSI ಅವರನ್ನ, ಮಂಗಳಮ್ಮ ಅವರನ್ನ ಹುಡುಕಾಡುವಂಥ ಪ್ರಯತ್ನದಲ್ಲೂ ಕೂಡ ಸದ್ಯಕ್ಕಿದ್ದಾರೆ ಅನ್ನುವಂಥ ಮಾಹಿತಿ. ಆದರೆ ನಾಪತ್ತೆ ಆಗಿರೋದು ಯಾಕೆ ಅನ್ನುವಂಥ ಪ್ರಶ್ನೆ ಒಂದು ಕಡೆ, ಮತ್ತೊಂದು ಕಡೆಯಲ್ಲಿ ಏನಾದರೂ ಅನ್ನುವಂಥ ಪ್ರಶ್ನೆಯೂ ಕೂಡ ಇದೆ. ಹಲವು ಅನುಮಾನಗಳು ಕೂಡ ಇದೆ. ಕೌಟುಂಬಿಕ ಕಲಹ ಇತ್ತು, ಜೊತೆಗೆ ಏನಾದರೂ ಬೇಸರ ಆಗಿ ಮನೆ ಬಿಟ್ಟು ಹೋದ್ರಾ ಅನ್ನುವಂಥ ಒಂದಷ್ಟು ಅನುಮಾನಗಳು ಕೂಡ ಸದ್ಯಕ್ಕೀಗ ಕಾಡ್ತಾ ಇದೆ. ಪೊಲೀಸರಂತೂ ಈ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ. ಅದರ ಜೊತೆಯಲ್ಲಿ ತನಿಖೆಯನ್ನು ಕೂಡ ಈಗ ಕೈಗೊಂಡಿದ್ದಾರೆ.